ಸತತವಾಗಿ 5 ದಶಕಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. 17 ಭಾಷೆಗಳಲ್ಲಿ 40,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾಳೆ. ಅವಳು ಹಾಡಿರುವಂಥ ಹಾಡು ಎಲ್ಲವೂ ಕೂಡ ಜನಪ್ರಿಯ ಆಗಿದೆ. ಮತ್ತು ಒಂದು ವಿಶೇಷ ಏನಂದರೆ ಅವಳ ಧ್ವನಿಯ ಬದಲಾವಣೆ, ಮಾಡ್ಯುಲೇಷನ್ ಅಂತ ಏನು ಕರಿತೀವಿ, ಅದು ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಹಾಡನ್ನು ಹಾಡುವಂಥ ಒಂದು ಶಕ್ತಿ ಆ ಸರಸ್ವತಿ ಅವಳಿಗೆ ಒಲಿದಿದ್ದರು. ಸರಸ್ವತಿಯ ಸಾಕ್ಷಾತ್ ಪ್ರತಿರೂಪ ಎಸ್ ಜಾನಕಿ. ಮತ್ತು ಅವಳು ಹಾಡಿದ ಹಾಡುಗಳು ನಿರಂತರವಾಗಿ ಕರ್ನಾಟಕದ ಜನತೆಯ ಮನದಾಳದಲ್ಲಿ, ಹೃದಯದಲ್ಲಿ ಇದ್ದಾವೆ. ಅವರು ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಆಯ್ಕೆ ಮಾಡಿದ್ದರು. ಮೈಸೂರು ಬಗ್ಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಮತ್ತು ಅಂತಿಮ ಸಂಸ್ಕಾರ ಕೂಡ ಮೈಸೂರಲ್ಲೇ ಆಗಬೇಕು, ಆಂಧ್ರದವರಿದ್ದರೂ ಕೂಡ ಮೈಸೂರಲ್ಲೇ ಆಗಬೇಕು ಅಂತ ಹೇಳಿ ಅವ್ರು ಏನು ತೀರ್ಮಾನ ಮಾಡಿದರು, ಅದು ಮೈಸೂರು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಇರುವಂಥ ಪ್ರೀತಿ, ಅಷ್ಟೇ ಪ್ರೀತಿ ಕನ್ನಡಿಗರು ಅವ್ರು ತೋರಿಸಿದರು. ಚಿರಸ್ಥಾಯಿಯಾಗಿ ಅವರ ಹಾಡುಗಳಲ್ಲಿ, ಅವಳ ಸಂಗೀತದಲ್ಲಿ ಅವರು ಚಿರಸ್ಥಾಯಿಯಾಗಿ ಉಳಿತಾರೆ. ಅವರು ದೈಹಿಕವಾಗಿ ಬಿಟ್ಟು ಹೋದರೂ ಕೂಡ ಅವರ ಹಾಡುಗಾರಿಕೆಯಲ್ಲಿ ಅವರು ಜೀವಂತವಾಗಿ ನಿರಂತರವಾಗಿ ಲಕ್ಷಾಂತರ ಜನರ ಮನಸ್ಸನ್ನು ಸೂರುಗೊಳ್ಳುವಂಥ ಕೆಲಸ ಮಾಡ್ತಾರೆ. ಹೃದಯದಲ್ಲಿ ಶಾಶ್ವತ ಸ್ಥಾನ ಆ ಸರಸ್ವತಿ ದೇವಿಗಿದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬೇಡ್ತೀನಿ. ಸರ್, ರಾಜ್ಯ ಸರ್ಕಾರಕ್ಕೆ ಏನು ಮಾಡ್ತೀರಿ? ಅವ್ರ ನೆನಪುಗಳು ಜೀವಂತವಾಗಿ ಉಳಿಬೇಕು ಅಂದರೆ ಏನು ಮಾಡಬೇಕು ಅಂತ? ಅವಳ ನೆನಪು ಜೀವಂತ ಆಗಬೇಕಾದ್ರೆ ಅವ್ರದ್ದು ಹಾಡಿನ ಎಲ್ಲ ಒಂದು ಮೆಮೋರಿಯಲ್ ಮೈಸೂರಿನಲ್ಲಿ ಮಾಡಬೇಕು. ವಿವಿಧ ಪ್ರಕಾರಗಳ ಹಾಡುಗಳು ಹೆಂಗಿತ್ತು, ಯಾವ ರೀತಿ ಹಾಡಿದ್ರು ಅಂತ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾಡಿ ಒಂದು ಮೆಮೊರಬಲ್ ಆಗಿ ಇರುವಂಥ ಒಂದು ಸ್ಥಳವನ್ನು ಮಾಡಬೇಕು. ಸಂಗೀತ ಕಲಿಯೋರಿಗೆ, ಸಂಗೀತ ಆಸಕ್ತರಿಗೆ ಅಲ್ಲಿ ಬಂದು ಹೋದರೆ ಒಂದು ಸ್ಫೂರ್ತಿ ಮತ್ತು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಎಸ್ ಜಾನಕಿ ಅಮ್ಮನ ಹೆಸರಿನಲ್ಲಿ. ಸರ್, ಈಗ ಮೈಸೂರು ದಸರಾದಲ್ಲಿ ಕಂಬಳಕ್ಕೆ ಅನುಮತಿ ನೀಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪರ ವಿರೋಧ ಚರ್ಚೆ ಇರ್ತದೆ. ಅದು ಅಲ್ಟಿಮೇಟ್ಲಿ ದಸರಾಗೆ ಒಂದು ಸಮಿತಿ ಇದೆ, ಸಮಿತಿ ತೀರ್ಮಾನ ಮಾಡಬೇಕು.